ಸೊ ಹೆಲೋ ಗೈಸ್, ನಾನು ನಿಮ್ಮ ಅಚ್ಚು ರೈಡರ್. ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ನೋಡ್ತಿದ್ರೆ ತಮ್ನೆಲ್ಲೂ ಟೈಟಲ್ ನೋಡಿ ನಿಮಗೂ ಗೊತ್ತಾಗಿರುತ್ತೆ, ಮತ್ತೆ ರಾಯಲ್ ಎನ್ಫೀಲ್ಡ್ ವಿಡಿಯೋನ ಅಂತ. ರಾಯಲ್ ಎನ್ಫೀಲ್ಡ್ ಅಲ್ಲೇ ಮತ್ತೆ ಬೇರೆ ಮಾಡಲು ನೋಡ್ಬೇಡು ಗಾಡಿಯಲ್ಲಿದೆ. ಬನ್ನಿ ಗಾಡಿ ಬಗ್ಗೆ ಈಗೆಲ್ಲ ರಿವ್ಯೂ ಮಾಡೋಣ. ಲವರ್ ಬಾಯ್ ಗೈಸ್, ಹುಡುಗಿರ್ಗೆಲ್ಲ ಫುಲ್ ಫೇವರೇಟ್. ಮುಂದೆ ಇದೆ ರಾಯಲ್ ಎನ್ಫೀಲ್ಡ್ ಮಿಟಿಆರ್ 350 ಗೈಸ್. ಇದ್ರ ಇಂಜಿನ್ ಬಂದ್ಬಿಟ್ಟು 349cc ಸಿಂಗಲ್ ಸಿಲಿಂಡರ್ ಇಂಜಿನ್ನು, 4 ಸ್ಟ್ರೋಕ್ ವಿತ್ ಆಯಿಲ್ ಅಂಡ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ನಿಮಗೆ. ಇದು ಪವರ್ ಬಂದ್ಬಿಟ್ಟು 20.2 bhp at 6100 RPM. ಮತ್ತು ಇದರದ್ದು ಟಾರ್ಕ್ ಬಂದ್ಬಿಟ್ಟು 27 Nm at 4000 RPM ಗೈಸ್. ಇದು ಟ್ರಾನ್ಸ್ಮಿಷನ್ ಪವರ್ ಬಂದ್ಬಿಟ್ಟು 5 ಸ್ಪೀಡ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ವಿತ್ ಅನ್ ಅಸಿಸ್ಟೆಂಟ್ ಸ್ಲೀಪರ್ ಕ್ಲಚ್ ಬರುತ್ತೆ ಗೈಸ್. ಇದು ಫ್ರಂಟ್ ಬ್ಯಾಕ್ ಬಂದ್ಬಿಟ್ಟು 300 mm ಬರುತ್ತೆ. ಫ್ರಂಟು ಬಂದ್ಬಿಟ್ಟು 270 mm ವಿತ್ ಡಿಸ್ಕ್ ಬರುತ್ತೆ ಗೈಸ್. ನಿಮಗೆ ಡುವಲ್ ಚಾನಲ್ ಡಿಸ್ಕ್ ಬರುತ್ತೆ. ಈ ಗಾಡಿ ಮೈಲೇಜ್ ಬಗ್ಗೆ ಬಂದರೆ ಓನರ್ ರೆಸ್ಪಾನ್ಸ್ ಎಲ್ಲ ಪ್ರಕಾರ ಆ್ಯಾವ್ರೇಜ್ 33 ಕೊಡುತ್ತೆ. ಬಟ್ ಕಂಪ್ನಿ ಕಡೆಯಿಂದ ಅಫಿಷಿಯಲ್ ಆಗಿ 41 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಬರುತ್ತೆ ಮೈಲೇಜ್ ಅಂತ ನಮ್ಮ ಹುಡುಗನ ಕೇಳೋಣ ಗೈಸ್. ಮತ್ತು ಇದರದ್ದು ಕನೆಕ್ಟಿವಿಟಿ ಬಂದರೆ ಬ್ಲೂಟೂತ್ ಕನೆಕ್ಟಿವಿಟಿ ಸಹ ಇದೆ. ನ್ಯಾವಿಗೇಷನ್ಸು ಅಲರ್ಟ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಗಾಡಿ ಯಾರು ಎತ್ಕೊಂಡೋದ್ರೂ ಫೋನ್ಗೆಲ್ಲ ಅಲರ್ಟ್ ಮೆಸೇಜಸ್ ಬರುತ್ತೆ. ಮತ್ತು ಚಾರ್ಜಿಂಗ್ ಹಾಕೋಕ್ಕೆ USB ಪೋರ್ಟ್ ಸಹ ಕೊಟ್ಟಿದ್ದಾರೆ. ಎಲ್ಲಿ ಅಂತ ಚಾರ್ಜಿಂಗ್ ಹಾಕೋದು ಅದನ್ನ ತೆಗಿಯೋಕ್ಕೆ ನಮ್ಮ ಹುಡುಗ ಬಾಧೆ ಬೀಳ್ತಾ ಇದ್ದಾನೆ ಗೈಸ್. ಕಾಣಿಸ್ತಿಲ್ಲ, ಎಲ್ಲೋ ಮೂಲೆ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ. ಕೆಳಗಿಂದ ತೆಗಿ, ನಾ ಕೆಳಗಿಂದ ತೆಗಿಬೇಕಷ್ಟೇ ಗೈಸ್. ಇದು ಕಂಫರ್ಟ್ ಬಗ್ಗೆ ಬಂದರೆ ಲೋ ಸೀಟ್ ಬರುತ್ತೆ ಗೈಸ್. ನಿಮಗೆ ಲೋ ಸೀಟು, ರಿಲ್ಯಾಕ್ಸೇಷನ್ ಸೀಟು, ಓಡ್ಸೋಕ್ಕೂ ಆರಾಮಾಗೇ ಇರುತ್ತೆ. ಒಂಥರ ಅವೆಂಜರು ಆ ರೀತಿನೇ ಇರುತ್ತೆ ಓಡ್ಸೋಕ್ಕೂ. ರಾಯಲ್ ಎನ್ಫೀಲ್ಡ್ ಅಪ್ಡೇಟ್ ಆಗಿ ಕುತ್ಕೊಳಕ್ಕೆ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಮೈನಸ್ ಪಾಯಿಂಟ್ ಏನಂದರೆ ಇಲ್ಲ ಗೈಸ್, ಶೆಲ್ಫಲ್ಲಿ ಗಾಡಿ ನಿಂತೋದ್ರೆ ತೊಳ್ಕೊಂಡು ಹೋಗ್ಬೇಕಷ್ಟೆ. ರಾಯಲ್ ಎನ್ಫೀಲ್ಡ್ ಕಿಕ್ಕೇ ತೆಗ್ದುಬಿಟ್ಟಿದ್ದಾರೆ. ಗಂಡಸ್ತಾನೇ ತೆಗೆದ್ಮೇಲೆ ಇನ್ನೇನು ಗೈಸ್. ಹುಡುಗ ಸಿಂಹ ಹಾಕ್ಸ್ಬಿಟ್ಟಿದ್ದಾನೆ. ಯಾರು ಹಾಕ್ಸಕ್ಕೆ ಹೇಳಿ ಸಿಂಹ? ಕಚ್ಚುತ್ತಾ ಸಿಂಹ? ಕಚ್ಚುತ್ತಾ ಇದು? ಎಲ್ಲಿ ಕಚ್ತಾನೆ ಇಲ್ಲ. ಸಿಂಹ ಹಾಕ್ಸ್ಬಿಡ್ತಾನೆ. ಎಂದಕ್ಕೆ ಹಾಕ್ಸಿದ್ ಸಿಂಹ? ಎಂದಕ್ಕೆ ಅಂದ್ರೆ ಬುಲೆಟ್ ಅಂದ್ರೆ ಕಾಮನ್ ಆಗಿ ಸಿಂಹನ ಹುಲಿನ ಅದು? ಯಾವುದೋ ಒಂದು ಏನ್ ಅನ್ಸಿದ್ರೆ ಅದನ್ನ ಗೈಸ್ ಅದ್ರ ಹೆಸರೇ ಗೊತ್ತಿಲ್ಲ ಅಂತೆ, ಯಾವುದೋ ಒಂದು ಅಂತೆ. ನಂಗೂ ಗೊತ್ತಿಲ್ಲ. ಸಿಂಹನ ಹುಲಿನ ಅದು? ಸಿಂಹನ ಹುಲಿನ? ಯಾವ್ದು ಬೇಕಾ ತಗೋ, ಗೂಗಲ್ ಮಾಡು. ಗೂಗಲ್ ಮಾಡಿದ್ರೆ ಅದ್ ಸಿಂಹನ ಹುಲಿನ? ಯಾವ್ದೋ ಒಂದು ಸಿಂಹ ಅನ್ಕೋ. ಸಿಂಹ ಹುಲಿ ಅನ್ಕೊಂಡ್ರೆ ಹುಲಿ ಅನ್ಕೊಂಡ್ರೆ ಹುಲಿ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಸಿಂಹ ಅನ್ಕೊಂಡ್ರೆ ಸಿಂಹನಾ? ಅಷ್ಟೇ ನೋಡಿ ಗಾಯ್ಸ್, ಇವನ್ಗೆ ಇದು ಸಿಂಹನ ಹುಲಿನ ಅಂತಾನೆ ಗೊತ್ತಿಲ್ಲ. ದೇಶ ನಾವು ಕಟ್ಟಿರೋ ದೇಶ ಇದು. ನೋಡ್ಬೇಕಂದ್ರೆ ಇಲ್ಲಿ ಫ್ಯೂಯಲ್ ತೋರಿಸುತ್ತೆ. 15 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ ಇದೆ. ಈ ರಾಯಲ್ ಎನ್ಫೀಲ್ಡ್ ಚೆನ್ನಾಗೇ ಕೊಟ್ಟಿದ್ದಾರೆ. ಇದು ಮೀಟರ್ ಟೈಪು ಚೆನ್ನಾಗಿದೆ. ಒಂಥರ ಗಾಡಿ ಡಿಫ್ರೆಂಟ್ ಆಗಿ. ಗಾಡಿ ತೆಗಿಯೋಣ. ಈ ವಿಡಿಯೋ ಮಾಡಕ್ ಬಂದ್ರೆ ಈ ರೋಡ್ ಇದೊಂದು ಬದೇ ಗೈಸ್. ಗಾಡಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಂದಾಗೆಲ್ಲ ಗಾಡಿ ತೆಗಿಬೇಕು. ಮತ್ತೆ ಇದು ಗೇರು ತೋರಿಸುತ್ತೆ ನೋಡಿ. ಇಲ್ಲಿ ಗೇರು, ಟ್ರಿಪ್ಪು, ಟೈಮಿಂಗ್ ಇದೆ. ಇದೇನೋ ಟೈಮಿಂಗ್ AM ತೋರಿಸ್ತಾ ಇದೆ. ಚೇಂಜ್ ಮಾಡ್ಬೇಕಂತ ಚೇಂಜ್ ಮಾಡಿಸು ಗೈಸ್. ಇದ್ರದ್ದು ಫ್ಯೂಯಲ್ ಕೆಪಾಸಿಟಿ ಬಂದು 15 ಲೀಟರ್ಸು. ನಮ್ಮ ಹುಡುಗ ಎಷ್ಟು ಲೀಟರ್ ಆಗ್ತಿದೆ ಎಷ್ಟೋರ್ಗು? ಉಲ್ಟಾಗಿ ಮಾಡಿಸಿದಿಲ್ಲ ಜಾಸ್ತಿ ಸರಿ. ಖಾಲಿ ತೋರಿಸ್ತೈತೆ. ಇವಾಗ ಖಾಲಿ ಮಾಡಿಸಿ ಖಾಲಿ ಮಾಡೋದ? ಇನ್ನಂತ ಹೆಜ್ಜೆನೆ ಎತ್ಕೊಂಡು ಹೋಗ್ತೀವಿ. ನನ್ನಂತವ್ರು ಅದು ಮಾಡ್ಬೇಕು, ಊರಿಗೆ ಹೋಗ್ಬೇಕು. ಊರಿಗೆ ಅರ್ಧ ನಿನ್ಗೆ ಓಡಾಡಕ್ ಆಗಲ್ಲ. ಬೆಳ್ಳೂಟಿ ಅಂತ ಹೋಗ್ತಾ ಇರ್ತೀಯ. ಇನ್ನೆಲ್ಲ ಹೇಳಿರ್ತೇಳಿ ಪೆಟ್ರೋಲು. ನೋಡ್ಬೋದು ಗಾಡಿ ಓನರ್ ಇಲ್ಲೇ ಇದ್ದಾನೆ. ಲಾಸ್ಟ್ ವಿಡಿಯೋ ನೋಡಿರ್ತೀರಾ, ಜಲೋ ಚಿಪ್ಸ್ ತಿಂದು ಗಾಡಿ ಓನರ್ ಫುಲ್ ಫೇಮಸ್ ಆಗಿದ್ದಾನೆ. ಕಾಲೇಜಲ್ಲೆಲ್ಲ ವಿಡಿಯೋ ನೋಡೋದಂತ ನೋಡಿದ್ರೇನೋ? ಗೊತ್ತಿಲ್ಲ, ಫುಲ್ ಫೇಮಸ್ ಅಂತಂದ್ರೆ ಗೈಸ್ ಗಾಡಿ ಓನರ್ ಇವನೇ ಗೈಸ್. ಪೋಸ್ ನೋಡಿ, ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ಏನ್ ಕೊಡ್ತಾನೆ ಪೋಸು. ವಿಡಿಯೋ ತೆಗಿಬೇಕು ಅಂದಿದ್ಕ ನಾನು ಚೆನ್ನಾಗಿ ಬರಬೇಕು ಅಂತ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ದಾನೆ ಗೈಸ್ ರೆಡಿಯಾಗಿ. ವಿಡಿಯೋ ಮುಗೀತು, ಮನೆಗೆ ಹೋಗೋಣ ಬನ್ನಿ. ವಿಡಿಯೋ ಮುಗೀತಂತೆ. ಇನ್ನ ವಿಡಿಯೋ ಜಾಸ್ತಿ ಇದೆಯೋ ಕಂದ?
ಸಾಕೆತ್ತ ಮಗ. ಪುಷ್ಪ ಸ್ಟೈಲ್ ಇದು. ಪುಷ್ಪ ಸ್ಟೈಲ್ ಅಂತ ತೋರ್ಸು. ರೇಂಜ್ಗೆ. ಪುಷ್ಪ ಸ್ಟೈಲ್ ಅಂತ ತೋರ್ಸು. ಪುಷ್ಪ ಸ್ಟೈಲ್ ಪುಷ್ಪ ಎಂದಕ್ಕೆ ಈಗ ಒಂದ್ಸತಿ ಯಾವತ್ತಕ್ಕೆ ಏಯ್ ನಮ್ ರೋಡ್ ನೋಡಿದ್ರೆ ಆಫ್ ರೋಡಿಂಗ್ ಮಾಡ್ಬಿಡ್ಬೋದಪ್ಪ ಅದೇನಾ. ಅರ್ಧ ರೋಡ್ ಹಾಕ್ತವ್ರೆ ಇನ್ನು ಅರ್ಧ ರೋಡ್ ಹಾಕಿಲ್ಲ ಮತ್ತೆ ಏನು ಹೇಳಿ. ರೋಡಾಗೆಲ್ಲ ಇದ್ರೆ ನಾವೇ ಹೋಗೋದು. ಇದೇನು ಒಳ್ಳೆ ಇದು ಅನ್ಕೊಂಡ್ಬಿಟ್ಟವ್ರೆ ಶಾಪ್ ನ್ಯಾಷನಲ್ ಹೈವೇ ಅರ್ಧ ಅಂಶಗಳು ಏನ್ ಜನರಯ್ಯ. ತಿರುಗಿ ತಿರುಗಿ ನೋಡ್ತಾ ಇರ್ಲಿ ಹೆಲ್ಮೆಟ್ ಅಷ್ಟು ಚೆನ್ನಾಗಿದ್ಯಾ ನಾ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ಎಲ್ಲ ತಿರುಗಿ ತಿರುಗಿ ನೋಡ್ತಾವ್ರೆ. ಟ್ರ್ಯಾಕ್ ರೇಸಿಂಗ್ ಮಾಡ್ತಾವ್ರೆ ಟಿವಿ ಹತ್ತಿದ್ರು. ಒನ್ 10 ಅಷ್ಟಲ್ಲ ಲಾಸ್ಟು. ಮೈಲೇಜ್ ಎಷ್ಟು ಕೊಡುತ್ತಾ? ಮೈಲೇಜ್ ಎಷ್ಟು ಕೊಡುತ್ತೆ? 33. ನಮ್ಮ ಹುಡುಗ ಹೇಳೋ ಪ್ರಕಾರ ಇದು 33 ಕೊಡುತ್ತಂತೆ. ಹೈವೇದಲ್ಲಿ ತಗೊಂಡೋಗ್ರೆ ಮೇ ಬಿ ಇನ್ನೂ ಜಾಸ್ತಿ ಕೊಡ್ಬೋದು, ಗೊತ್ತಿಲ್ಲ. ನಮ್ಮ ಹುಡುಗ ಯಾವತ್ತು ಹೈವೇದಲ್ಲಿ ತಗೊಂಡೋಗಿಲ್ಲಂತೆ. ನನ್ನ ಮುಂದೆ ನೋಡ್ತಿದ್ದಾರೆ ಗೈಸ್. ಏನು ಅಷ್ಟು ಚೆನ್ನಾಗಿದ್ದೀನಿ ನಾನು, ಎಲ್ಲ ನನ್ನೇ ನೋಡ್ತಾವ್ರೆ. ಅಷ್ಟು ಚೆನ್ನಾಗಿದೆ ನಾನು, ಎಲ್ಲ ನನ್ನೇ ನೋಡ್ತಾವ್ರೆ. ಯಾರು ನೋಡ್ತಾರ? ನಾನೇ ನೋಡ್ತೀನಿ. ಹೆಲ್ಮೆಟ್ ಎಲ್ಲ ತೆಗಿಬಾರ್ದು ನಂಗೆ. ಅವ್ರ ಅಂಕಲ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ. ಅಂಕಲ್ ತಾತ ಮತ್ತೆ ಗಾಡಿ ಫ್ಯೂಯಲ್ ಕೆಪಾಸಿಟಿ ಅವಾಗ ಹೇಳ್ದಂಗೆ 15 ಲೀಟರ್ಸ್ ಗಾಯ್ಸ್. ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ನೆಮ್ಮದಿ ಓಡಾಡ್ಬೋದು. ನಮ್ಮ ನೋಡ್ಸ್ ರೇಟ್ಗೆ ಫುಲ್ ಟ್ಯಾಂಕ್ ಅಂತ ಸಾಲಲ್ಲ. ಗಾಡಿ ಓನರ್ ಮಾತ್ರ ಹೆವಿ ಆಕ್ಟರ್ ಗೈಸ್. ಫಿಲಿಮ್ ಇಂಟ್ರೆಸ್ಟಿಂಗ್ ಕಳ್ಸ್ಬಿಟ್ರೆ ಹೀರೋ ಆಗೋಯ್ತಾನೆ ಪಕ್ಕ. ಏನೋ ಮಿರರ್ ಒಂದೊಂದು ಕಂಡೈತೆ. ಒಂದು ಆಕಾಶ ನೋಡ್ತೈತೆ, ಒಂದು ಭೂಮಿ ನೋಡ್ತೈತೆ. ಅಣ್ಣ ತಿರುಗಿ ತಿರುಗಿ ಹಿಂದೆ ನೋಡ್ತಾನೆ. ತಿರುಗಿ ಹ್ಯಾಂಗ್ ಮಾಡೋಣ ಅಣ್ಣಾಗೆ. ಅಣ್ಣ ರೋಡ್ನ ಫುಟ್ಪಾತ್ ಅನ್ಕೊಂಡ್ಬಿಡ್ತಿದ್ದಾನೆ. ಈ ಗಾಡಿಯಲ್ಲಿ ಸೀಟಿಂಗ್ ಕಂಫರ್ಟ್ ಮಾತ್ರ ಸಾಕಾಗಿದೆ ಗಾಯ್ಸ್. ಹಿಂದಿಗೆ ಲಾಂಗ್ ಹೊಡಿಬೋದು, ಅಷ್ಟು ಬ್ಯಾಕ್ ಪೇನು ಬರಲ್ಲ, ಆರಾಮಾಗಿ ಹೋಗ್ಬೋದು.
ಏನೋ ಎಲ್ಲೆಲ್ಲೋ ಕೈ ಹಾಕ್ತಿಯಾ ಫಸ್ಟ್ ಸ್ಪೀಡ್ ಬರೋಷ್ಟಕ್ಕೆ ಕೈ ಹಾಕ್ತಾ ಇದ್ರೆ ನಿಧಾನ ಹೋಗು ಅಂತ ವಿಡಿಯೋದಲ್ಲಿ ಹೇಳಕ್ ಆಗಲ್ಲ ಪಾಪ ನಮ್ ಹುಡುಗ ಅದಕ್ಕೆ ಕೈ ಹಾಕ್ತಾ ಇದ್ದಾನೆ. ಏನ್ ಚೆನ್ನಾಗ್ ಕಾಣಿಸ್ತಿದ್ಯೋ. ನಾನು ಬರೀ ರಾಯಲ್ ಎನ್ಫೀಲ್ಡ್ ವಿಡಿಯೋಸ್ನ ಮಾಡ್ತಾ ಇದೀನಿ ಗೈಸ್. ಯಾಕಂದ್ರೆ ಸದ್ಯಕ್ಕೆ ನಮ್ಮ ಹುಡುಗರ್ದೆಲ್ಲ ಬರೀ ರಾಯಲ್ ಎನ್ಫೀಲ್ಡ್ ಇರೋದು. ನೋಡೋಣ ನಮ್ಮ ಮುಂದೆ ಯಾವ್ದಾನ ಬೈಕ್ ಸಿಕ್ಕಿದ್ರೆ ಅದು ರಿವ್ಯೂ ಮಾಡೋಣ. ಸೊ ಅಷ್ಟೇ ಗೈಸ್ ಈ ವಿಡಿಯೋದಲ್ಲಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.